ಎಡಗಡೆ ಇದೆಯಲ್ಲ ಅದು ಬಂದ್ಬಿಟ್ಟು ಟೇಲ್ ಗೇಟ್ ಅಂತಾರೆ ಡೋರು, ಅದ್ರ ಮೇಲೆ ಬರುವಂಥ ಒಂದು ಕಿಚನ್ ಸೆಟಪ್. ನಾವು ನಮ್ಮ ಕಂಪ್ಲೀಟ್ ಗಾಡಿ ಮಾಡಿಫಿಕೇಷನ್ನ ಇಲ್ಲೇ ಮಾಡಿಸ್ತಿದ್ದೀವಿ. ಫೈನಲ್ ಆಗಿ ಇಲ್ಲಿ ನಮ್ಮ ಮಾಡಿಫಿಕೇಷನ್ ನಡೆಯುತ್ತೆ. ಆಮೇಲೆ ಮೇನ್ ನಮಗೆ ಸರ್ಪ್ರೈಸ್ ಕಾದಿರೋದಂದರೆ ಈ ಪೊಸಿಷನಲ್ಲಿ. ಸೊ ಇಲ್ಲೊಂದು ಕಿಚನ್ ಸೆಟಪ್ಪು, ಸಮ್ ಬೆಡ್ಡು ಬರುತ್ತೆ. ಸೊ ಇದೊಂದು ಏನಂತಾರೆ ಕ್ಯಾಂಪರ್ ವ್ಯಾನ್ ಕನ್ವರ್ಸೇಷನ್ ನಮಗಿದೆ. ಸರ್ ಎಷ್ಟು 7 days ತಗೊಳುತ್ತಾ? ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ನೋಡ್ಬೋದು ನಮ್ಮ ಸತೀಶ್ ಅಣ್ಣನ ಮನೆ ಕಮ್ ಆಫೀಸ್ ಸೆಟಪ್ ಇದು. ಹಾಸನಲ್ಲಿದ್ದೀವಿ. ನಿನ್ನೆ ಬೆಳಗ್ಗೆ ಹೊರಟಿದ್ದು ನೈಟ್ ಬಂದು ಊಟ ಮಾಡಿ ಎಲ್ಲ ಆಗಿ, ನೀವು ಮೋಸ್ಟ್ಲಿ ಹಳೆಯ ಬ್ಲಾಗಲ್ಲಿ ನೋಡಿರ್ತೀರ. ಸೊ ಪರ್ಪಸ್ ಆಫ್ ವಿಸಿಟಿಂಗ್ ಹಾಸನ್ನೇ ಬಂದು ನಾವು ಕ್ಯಾಂಪಿಂಗ್ ವ್ಯಾನ್ ಕನ್ವರ್ಷನ್ಗೆ. ಸೊ ನೀವು ಹಳೆ ವೀಡಿಯೋದಲ್ಲೆಲ್ಲ ನೋಡಿರ್ತೀರ ಆಲ್ರೆಡಿ. ನಾವು ವ್ಯಾನ್ ರಿವೀಲ್ ಎಲ್ಲ ಮಾಡಿದ್ದೀವಿ, ಏನೇನು ಮಾಡಿಸ್ಬೇಕು ಅನ್ನೋದನ್ನ ಕೂಡ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಸತೀಶ್ ಅಣ್ಣ ವ್ಲಾಗಲ್ಲಿ. ಸೊ ಈಗ ಒಂದು ಡಿಸೈನ್ ರೆಡಿಯಾಗಿದೆ. ನಾನು ಮತ್ತು ಸತೀಶ್ ಅಣ್ಣ ಸೇರಿ ಈ ಒಂದು ಡಿಸೈನ್ನ ರೆಡಿ ಮಾಡಿದ್ದೀವಿ. ಫ್ರಂಟು ನೀವು ನೋಡ್ಬೋದು ಈ ಕಡೆ. ಮೋಸ್ಟ್ಲಿ ಅರ್ಥ ಆಗಲ್ಲ ಅನಿಸುತ್ತೆ. ಓಕೆ, ಎಡಗಡೆ ಇದೆಯಲ್ಲ ಅದು ಬಂದ್ಬಿಟ್ಟು ಟೇಲ್ ಗೇಟ್ ಅಂತಾರೆ ಡೋರು, ಅದ್ರ ಮೇಲೆ ಬರುವಂಥ ಒಂದು ಕಿಚನ್ ಸೆಟಪ್ಪು. ಬಲಗಡೆ ಇರೋದು ಬಂದ್ಬಿಟ್ಟು ಡ್ರಾಯರು, ಒಂದು ಓಪನ್ ಟೇಬಲ್ಲು, ಆಮೇಲೆ ಬೆಡ್ ಸೆಟಪ್ಪು, ಇದಿಷ್ಟು. ಸೊ ಇದು ಒಂದೇನೋ ಪ್ಲ್ಯಾನ್ ಮಾಡಿದ್ದೀವಿ, ತುಂಬ ಡಿಸ್ಕಸ್ ಮಾಡಿ, ತುಂಬ ವೆಯ್ಟ್ ಮಾಡಿ, ಬೇರೆ ಎಲ್ಲ ವೀಡಿಯೋಸ್ ಎಲ್ಲ ನೋಡಿ ನೋಡೋಣ. ಇವಾಗ ಹೋಗ್ಬಿಟ್ಟು ನಾವು ಇದು ರಿಕ್ವೈರ್ಮೆಂಟ್ ಕೊಡ್ತೀವಿ, ಅದು ಕೊಟ್ಟು ಅದು ಯಾವ ರೀತಿ ಆಗುತ್ತೆ ನೋಡೋಣ. ಏನಂತೀರಣ್ಣ, ಹೆಂಗೆ ಬರ್ಬೋದು ನೋಡೋಣ. ಕ್ಯೂರಿಯಾಸಿಟಿ ಇದೆ. ಹೊಸ ಕಾರ್ ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡೋಕೆ ಆಗ್ತಾರೆ. ಅಭಿಲಾಷು ಚೆನ್ನಾಗಿ ಬರಲಿ, ಚೆನ್ನಾಗಿ ಬರ ಅಭಿಲಾಷ್ ಬೇಜಾರು ಮಾಡ್ಕೊಳ್ಳಲ್ಲ ಒಂಚೂರು ಹೆಚ್ಚು ಕಮ್ಮಿ ಆದರೆ. ಇಲ್ಲ, ಎಕ್ಸ್ಪೆರಿಮೆಂಟೇ ಅಲ್ಲಣ್ಣ ಇದು. ಏನು ಮಾಡೋಕ್ಕೆ R&D ಮಾಡ್ತಾ ಇದ್ದೀವಿ. ಒಂದು ಮುಂದೆ ಫ್ಯೂಚರಲ್ಲಿ ಇದೆಲ್ಲ ವರ್ಕೌಟ್ ಆಗಿ ಚೆನ್ನಾಗಾಯಿತು ಅಂದರೆ ಅಣ್ಣ ಇಶ್ಯೂಸ್ ತಗೊಂಡ್ರೆ ಆ ಇಶ್ಯೂಸ್ಗೆ ಇದನ್ನೆಲ್ಲ ಮಾಡುತ್ತೆ. ಗಾಡಿನ ಓಡಿಸ್ತಾ ಇಲ್ಲ. ನನಗೆ ಗಾಡಿ ತಗೊಳಕ್ಕೆ ಇಷ್ಟ. ಎಲ್ಲ ಗಾಡಿಗಳು, ಸುಮಾರು ಗಾಡಿಗಳು ನಾವು ಓಡಿಸಿರೋದು ನೋಡಿದ್ರೆ ಹಂಗೆ ಬಿದ್ದಿರ್ತವೆ. ಎಲ್ಲಾನು ನಾನು ಒಬ್ಬನೇ ಓಡಿಸ್ಬೇಕು ಮನೇಲಿ. ಹಂಗಾಗಿ ತಗೊಂಡ್ರು ವೇಸ್ಟು ಗಾಡಿಗಳು. ಹಂಗಾಗಿ ಇರೋನೇ ನೆಮ್ಮದಿ ಓಡಿಸ್ಕೊಂಡು ಸಾಕಾಗಿದೆ ಈಗ. ಸೊ ಇದೊಂದು ಎಕ್ಸ್ಪೆರಿಮೆಂಟ್ ಇದು ನೋಡೋಣ. ಯಾಕಂದರೆ ಒಂದು ಗಾಡಿ ಅದಕ್ಕೋಸ್ಕರ ಡೆಡಿಕೇಶನ್ ಆಗಿ ಇನ್ವೆಸ್ಟ್ ಮಾಡಿ ತಗೊಂಡು ಮಾಡೋಕ್ಕೆಲ್ಲ ಆಗಲ್ಲ. ಹಾಗಾಗಿ ಮನೆ ಯೂಸ್ಗೂ ಒಂದು ಗಾಡಿ ಬೇಕು, ಹಾಗೆ ಒಂದು ಕ್ಯಾಂಪಿಂಗು ಬೇಕು ಅಂತೇಳಿ ಇದೊಂದು ಮಾಡಿದ್ದೀವಿ. ರೆಡಿ ಆದಮೇಲೆ ಹೇಗೆ ಬರುತ್ತೆ ನೋಡೋಣ, ಹೆಂಗೆ ಏನು ಎತ್ತ ಅಂತ ಹೇಳಿಬಿಟ್ಟು ನಿಮಗೆ ಫರ್ದರ್ ಅಪ್ಡೇಟ್ಸ್ ಕೊಡ್ತೀವಿ. ಸೊ ಇವಾಗ ಒಂದು ಏನದು ಕಾಸ್ ಇನೋವೇಷನ್ ಅಲ್ಲ, ಕಾಸ್ ಓಕೆ ಸಾರಿ ಏನು ಅಂದರೆ ಹಿತಕರವಾಗಿರಬೇಕು. ಆ ಹೆಸರೇ ಚೆನ್ನಾಗಿದೆಯಲ್ಲ, ಹಿತಕರವಾಗಿ ರೆಡಿ ಮಾಡಿಸ್ಬಿಟ್ಟು ಹಿತಕರವಾಗಿರೋದು. ಸೊ ಅವರು ನಿಮ್ಮ ಪ್ಲ್ಯಾನ್ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಡೀರಿ ಇವಾಗ ರೆಡಿಯಾಗಿ ಕಾಸ್ ಇನೋವೇಷನ್ಗೆ ಹೋಗಿ ಅಲ್ಲಿ ನಮ್ಮ ಪ್ಲ್ಯಾನ್ನ ಸಬ್ಮಿಟ್ ಮಾಡಿ ಬರ್ತೀನಿ. ಬಟ್ ಇದ್ರದ್ದು ಕಂಪ್ಲೀಟ್ ಮೇಕಿಂಗ್ ವಿಡಿಯೋ ಬಂದ್ಬಿಟ್ಟು ಅಣ್ಣನ ಚಾನಲಲ್ಲಿ ಬರುತ್ತೆ. ನಾನು ಗಾಡಿ ಬಿಟ್ಟು ಬೆಂಗಳೂರು ಹೋಗ್ತಾ ಇದ್ದೀನಿ, ಮತ್ತು ಗಾಡಿ ರೆಡಿ ಆದಮೇಲೆ ವಾಪಸ್ ಹಾಸನ ಬಂದುಬಿಟ್ಟು ಗಾಡಿ ಕಲೆಕ್ಟ್ ಮಾಡ್ಕೊತೀನಿ. ಸೊ ಇವಾಗ ಹೊರಡೋದಂತೆ, ನಡೀರಿ. ಇವಾಗ ಇಡ್ಲಿ ವಡೆ ಹೆಂಗಿದೆ ಇಡ್ಲಿ? ಚೆನ್ನಾಗಿದೆಯಾ? ಆ್ಯಕ್ಚುಲಿ ಇದೊಂಥರ ಬ್ರಂಚ್ ಟೈಮ್ ನಮ್ಮದು. ಈ ಕಡೆ ಲಂಚು ಅಲ್ಲ, ಈ ಕಡೆ ಬ್ರೇಕ್ಫಾಸ್ಟು ಅಲ್ಲ, ಆ ಟೈಮ್ ಬಂದಿದ್ದೀವಿ. ಸೊ ಬನ್ನಿ ಈಗ ಇಡ್ಲಿ ವಡೆ ತಿಂದ್ಬಿಟ್ಟು ಹಂಗೆ ಪಲಾವ್ ಅಂತೇಳಿ ತಿಂದ್ಕೊಂಡು ಹೊರಡೋಣ ಅಂತೇಳಿ. ಫೈನಲ್ ಆಗಿ ಗಾಡಿ ಎಲ್ಲಿ ಮಾಡಿಫೈ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಹಾಗಾಗಿ ನಾವು ಮಾಡಿಫೈ ಮಾಡೋವಂಥ ಜಾಗಕ್ಕೆ ಬಂದಿದ್ದೀವಿ. ಇಲ್ಲೇ ಮುಂದೆ ತೋರಿಸ್ತೀನಿ ನೋಡಿ. ಸೊ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಕಾಸಿ ಇನೋವೇಷನ್, ಇದೇ ಲೊಕೇಶನು. ಸೊ ಈಗ ನಾವು ನಮ್ಮ ಕಂಪ್ಲೀಟ್ ಗಾಡಿ ಮಾಡಿಫಿಕೇಷನ್ನ ಇಲ್ಲೇ ಮಾಡಿಸ್ತಿದ್ದೀವಿ. ಫೈನಲ್ ಆಗಿ ಇಲ್ಲಿ ನಮ್ಮ ಮಾಡಿಫಿಕೇಷನ್ ನಡೆಯುತ್ತೆ. ಕಾಸಿ ಇನೋವೇಷನ್ಸ್ ಇದೆ ಲೊಕೇಶನ್. ಸೊ ಬನ್ನಿ ಇವಾಗ ಒಳಗಡೆ ಹೋಗ್ಬಿಟ್ಟು ಮೆಜರ್ಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ಹೊರಡೋಣ ಅಂತ ಇಲ್ಲಿಂದ. ಓಕೆ, ನೋಡ್ಬೋದು. ಸೊ ಈ ಡಿಸೈನ್ ಫೈನಲೈಸ್ ಮಾಡಿದ್ದೀನಿ. ಇದು ಬರಲ್ಲ ಇಲ್ಲಿ, ಯಾಕಂದರೆ ಇದು ಫ್ಲ್ಯಾಟ್ ಇಲ್ಲ. ಸೊ ಹಾಗಾಗಿ ಇದನ್ನು ರಿಮೂವ್ ಮಾಡಿ ಬರೀ ಈ ಪೊಸಿಷನ್, ಇದು ಬೆಡ್ಡು, ಡ್ರಾಯರ್ಸು ಮತ್ತು ಟೇಬಲ್ ಎಳ್ಕೊಳ್ಳೋಕ್ಕೆ ಎಳ್ದಾಗ ಇದು ಹಿಂಗೆ ಟೇಬಲ್ ಈ ಥರ ಬರುತ್ತೆ. ಈ ರೀತಿ ಕಂಪ್ಲೀಟ್ ಏನು ಇದೆಲ್ಲ ತೆಗಿತಾರೆ. ಇದೆಲ್ಲ ತೆಗೆದುಬಿಟ್ಟು ಕೆಳಗಡೆಗೆ ಮತ್ತೆ ಒಂದು ಮ್ಯಾಟ್ ಬರುತ್ತೆ, ಫುಲ್ಲು ಕೆಳಗಡೆಗೆ ಒಂದು ಮ್ಯಾಟು. ಮತ್ತು ಈ ಸೀಟ್ ಕವರು ಚೆನ್ನಾಗಿದೆ, ಬಟ್ ಹಳೇದು, ಒಳ್ಳೆ ಬ್ರ್ಯಾಂಡೆಡ್ ಕವರ್ ಏನು ಇದನ್ನು ತೆಗ್ದು ಕಂಪ್ಲೀಟಾಗಿ ಇವಾಗ ಬೇರೆದು ಹಾಕ್ತಾರೆ ಎಲ್ಲ ಬಿಚ್ಕೊಂಡು ಅಷ್ಟೇ. ಇವಾಗ ಗಾಡಿ ಬಿಟ್ಬಿಟ್ಟು ನಾನು ಮತ್ತೆ ವಾಪಸ್ ಬೆಂಗಳೂರಿಗೆ ಓಡ್ತಾ ಇದ್ದೀನಿ. ನೋಡಬೇಕು, 7 days ಟೈಮ್ ಕೊಟ್ಟಿದ್ದಾರೆ. 7 daysಲ್ಲಿ ಏನೇನಾಗುತ್ತೆ, ಹೆಂಗಾಗುತ್ತೆ ಅಂತ ನೋಡಿ ಸರ್ಪ್ರೈಸ್ ಹೇಗಿರುತ್ತೆ ನೋಡ್ಬೇಕು. ನಿಮ್ಮ ಕ್ಯಾಂಪಿಂಗ್ ವೆಹಿಕಲ್ ರೆಡಿ. ಓಕೆ, ಫೈನಲ್ ಆಗಿ ಕಾಸ್ ಇನೋವೇಷನ್ ಅಂತ ಗಾಡಿ ಹಾಕಿದ್ವಿ, ನೋಡ್ಬೋದು.
ಸೊ ಇವಾಗ ಗಾಡಿ ಕಂಡೀಷನ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಎಕ್ಸ್ಟೀರಿಯರ್ ಏನು ಮಾಡಿಸ್ತಲ್ಲ, ನಾರ್ಮಲ್ ಇಂಟೀರಿಯರು ಕಂಪ್ಲೀಟ್ ಸೀಟ್ ಕವರು, ಕೆಳಗಡೆ ಫ್ಲೋರ್ ಮ್ಯಾಟು, ಆಮೇಲೆ ಇದೂ ಅಷ್ಟೇ ಕಂಪ್ಲೀಟಾಗಿ ಈ ಕಡೆ ಸೀಟ್ ಕವರೆಲ್ಲ ಚೇಂಜ್ ಆಗುತ್ತೆ. ಆಮೇಲೆ ಮೇನ್ ನಮಗೆ ಸರ್ಪ್ರೈಸ್ ಕಾದಿರೋದಂದರೆ ಈ ಪೋರ್ಷನಲ್ಲಿ. ಸೊ ಇಲ್ಲೊಂದು ಕಿಚನ್ ಸೆಟಪ್ಪು, ಕಮ್ ಬೆಡ್ಡು ಬರುತ್ತೆ. ಸೊ ಇದೊಂದು ಏನಂತಾರೆ ಕ್ಯಾಂಪರ್ ವ್ಯಾನ್ ಕನ್ವರ್ಸೇಷನ್ ನಮಗಿದೆ. ಸರ್ ಎಷ್ಟು 7 days ತಗೊಳುತ್ತಾ? 6 to 7 days. ಮಾಡಿಫಿಕೇಶನ್ಸ್ ಅಂದ್ರೆ ವುಡ್ ವರ್ಕ್ ಇರೋದ್ರಿಂದ ಲೇಟ್ ಆಗುತ್ತೆ. ಓಕೆ 2 days ಅಲ್ಲಿ ವೆಹಿಕಲ್ ನಾವು ಕೊಡ್ತಾ ಇದ್ವಿ. ಓಕೆ ಬರೀ ನಾರ್ಮಲ್ ಆಗಿದೆ, ಒಂದು 2 days ಅಲ್ಲಿ ಆಗಿಬಿಡುತ್ತಂತೆ. ಇದು ನಮ್ಮದು ಸ್ವಲ್ಪ ಅಡಿಷ್ನಲ್ ಮಾಡಿಫಿಕೇಶನ್ ಇದೆ. ಕಂಪ್ಲೀಟ್ ಕ್ಯಾಂಪರ್ ಸೆಟಪ್ ಮಾಡೋ ಪ್ಲ್ಯಾನ್ ಇರೋದ್ರಿಂದ ಒಂದು ಮ್ಯಾಕ್ಸಿಮಮ್ ಬಫರ್ ಟೈಮ್ ತೊಗೊಂಡಿದ್ದೀವಿ ನಾವು. ಸೊ ಹಾಗೆ ನಮ್ದು 6 to 7 days. ಓಕೆ. ಸೊ ಹಾಗೆ ನಮ್ಮದೊಂದು ಆಚೆ ಕಡೆ ಹೋಗಿ ಬರೋ ಅಂಥ ಪ್ಲ್ಯಾನ್ ಇದೆ. ನಾನು ಇಲ್ಲ ಅದನ್ನು ಮುಗಿಸ್ಕೊಂಬಂದು ಓಕೆ ಕಂಪ್ಲೀಟ್. ಬಟ್ ಇದು ಕಂಪ್ಲೀಟ್ ಮೇಕಿಂಗ್ ವಿಡಿಯೋ ಎಲ್ಲ ನೀವು ಸತೀಶನ ವಿಡಿಯೋ ನೋಡ್ಬೋದು. ಅಣ್ಣ ಇಲ್ಲೇ ಇರ್ತಾರೆ ಹಾಸನಲ್ಲಿ. ಬಟ್ ನಾನು ಇವಾಗ ವಾಪಸ್ ಬ್ಯಾಂಗ್ಳೂರು ಹೋಗ್ತಾ ಇದ್ದೀನಿ. ಇದು ಬಂದ ಮೇಲೆ ನನಗೆ ಗಾಡಿ ಹೇಗಿದೆ ಏನೋ ಒಂದು ಕಂಪ್ಲೀಟ್ ಒಂದು ಡಿಫ್ರೆಂಟ್ ವ್ಯೂ ಸಿಗುತ್ತೆ. ಓಕೆ ಫೈನ್ ಸರ್. ಓಕೆ ಸಿಗೋಣ. ನೋಡಿ ಕಂಪ್ಲೀಟಾಗಿ ಮಾಡಿಕೊಡಿ ಅದನ್ನು ಹೇಗಿದೆ, ನಾವು ಎಕ್ಸ್ಪ್ಲೇನ್ ಮಾಡಿರೋ ಡಯಾಗ್ರಾಮ್ ಪ್ರಕಾರ.